ಇನ್ನೂ ಬಂದಿಲ್ಲ ಗೃಹ ಲಕ್ಷ್ಮಿಯರಿಗೆ ಹಣ. ಯುಗಾದಿ ರಂಜಾನ್ಗೆ ಸಿಹಿ ಸುದ್ದಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೆ ಆ ಸಿಹಿ ಸುದ್ದಿ ಇನ್ನೂವರೆಗೂ ಬಂದಿಲ್ಲ. ಯುಗಾದಿ ಸಂಭ್ರಮದಲ್ಲಿರುವಂತಹ ಗೃಹ ಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಡ್ತಾ ಇರುವಂತಹ ಅಂದ್ರೆ ಸರ್ಕಾರ ಕೊಡ್ತಾ ಇರುವಂತಹ 2,000 ರೂಪಾಯಿ ಇನ್ನೂ ಬಂದಿಲ್ಲ. ಹಬ್ಬಕ್ಕೆ ಸಿಗದ ಹಣ ಅದ್ಯಾವ ಖುಷಿಗೋ ಅಂತ ಜನ ಕೇಳ್ತಾ ಇದ್ದ. ಜನವರಿ ತಿಂಗಳ ಹಣ ಟ್ರೆಷರಿಗೆ ಕಳುಹಿಸಿದ್ದಾರಂತೆ. ಟ್ರೆಷರಿಗೆ ಕಳುಹಿಸಿದ್ರೆ ಸರಿ, ಖಾತೆಗೆ ಬರೋದು ಯಾವಾಗ? ಜನವರಿ ಈ ತಿಂಗಳದಲ್ಲ. ಯುಗಾದಿ ಮುಗಿತಾ ಇದೆ, ಇನ್ನೊಂದ್ 2-3 ಗಂಟೆ ಕಳೆದ್ರೆ ಹೊಸತೊಡುಕಿಗೆ ಬರುತ್ತಾ ಹಾಗಾದ್ರೆ ಲಕ್ಷ್ಮಿ ಮೇಡಮ್ ಅಂತ ಜನ ಕೇಳ್ತಾ ಇದ್ದ. ಹಿಂದೆ ಯುಗಾದಿ ಈವರೆಗೂ ಕೂಡ ಗೃಹ ಲಕ್ಷ್ಮಿಯರಿಗೆ ಹಣ ಸಿಕ್ಕಿಲ್ಲ. ಒಟ್ಟೊಟ್ಟಿಗೆ ಹಬ್ಬಗಳು ಸಂಭ್ರಮದಲ್ಲಿದ್ದಾರೆ ಜನ. ಆದ್ರೆ ಈ ಸಂಭ್ರಮವನ್ನ ಇಮ್ಮಡಿ ಮಾಡುವುದಕ್ಕೆ ಸರ್ಕಾರ ಕೊಡ್ತಾ ಇದ್ದಂತಹ 2,000 ರೂಪಾಯಿ ಒಂದಿಷ್ಟು ಆಸರೆ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಬಟ್ ಇನ್ನುವರೆಗೂ ಕೂಡ ಜನವರಿ ತಿಂಗಳ ಹಣನೇ ಬಂದಿಲ್ಲ. ಈಗ 1 ತಿಂಗಳ ಹಣ ಈಗಾಗಲೇ, ಜನವರಿಯ ಹಣವನ್ನು ಈಗಾಗಲೇ ನಾವು ಟ್ರೆಜರಿಗೆ ಕಳಿಸಿದ್ದೀವಿ. ಸೊ ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು, ಈದ್ ಹಬ್ಬಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು. 2,000 ರೂಪಾಯಿಯನ್ನು ಈಗಾಗಲೇ ನಾವು ಜನವರಿ ಹಣವನ್ನು ಕ್ಲಿಯರ್ ಮಾಡಿದ್ದೀವಿ. ಇನ್ನು ಫೆಬ್ರವರಿ ಹಣವನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಜನವರಿ ಹಣ ಇನ್ನೂವರೆಗೂ ಕೂಡ ಬಂದಿಲ್ಲ. ಒಟ್ಟೊಟ್ಟಿಗೆ ಹಬ್ಬಗಳು ಸಂಭ್ರಮದಲ್ಲಿದ್ದಾರೆ ಜನ. ಬಟ್ ಎಲ್ಲೊಂದ್ ಕಡೆ ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಏಪ್ರಿಲ್ ಫುಲ್ ಮಾಡ್ತಾ ಇದೆಯಾ ನಿಜಕ್ಕೂ? ಅರುಣ್ ಏನಂದ್ರೆ ಗೃಹಲಕ್ಷ್ಮಿಯರಿಗೆ ಹಣ ವಿಳಂಬ ಆಗ್ತಿದೆ. ಈ ಹಿಂದೆಯೂ ಕೂಡ 3-4 ತಿಂಗಳ ಹಣ ಒಟ್ಟಿಗೆ ಹಾಕುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಇದುವರೆಗೂ ಕ್ರೆಡಿಟ್ ಆಗಿಲ್ಲ. ಇದು ಗೃಹಲಕ್ಷ್ಮಿಯರ ಆಕ್ರೋಶಕ್ಕೆ ಒಂದ್ ಕಡೆ ಕಾರಣ ಆದ್ರೆ, ಇನ್ನೊಂದ್ ಕಡೆ ಏನೋ ಸರ್ಕಾರ ತಾಂತ್ರಿಕ ಅಡಚಣೆಯ ನೆಪವನ್ನು ಹೇಳ್ತಾ ಇದೆ. ಇವತ್ತು ಬೆಳಗಾವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಬಗ್ಗೆ ಮಾತನಾಡಿದ್ದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತಲ್ಲ ನಾಳೆ ಅಂದ್ರೆ ಯುಗಾದಿ ಸಂದರ್ಭದಲ್ಲೇ ಸಿಹಿ ಸುದ್ದಿ ಬರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಈಗಾಗಲೇ ಹಬ್ಬ ಮುಗಿತಾ ಬಂತು. ಇನ್ನು 2-3 ತಿಂಗಳು, 2-3 ಗಂಟೆ ಕಳೆದ್ರೆ ಈ ಒಂದು ಹಬ್ಬ, ಯುಗಾದಿ ಹಬ್ಬ ಮುಗಿದೋಗುತ್ತೆ. ಮತ್ತೆ ನಾಳೆ ರಂಜಾನ್ ಇರೋದ್ರಿಂದ ಈ ಒಂದು ಸರ್ಕಾರಿ ಏನು ರಜೆಯ ಸಂದರ್ಭದಲ್ಲಿ ಹೇಗೆ ಹಣ ಕ್ರೆಡಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಈಗ ಸದ್ಯ ನಡೀತಾ ಇದೆ. ಅರುಣ್ ಹುಗಾರ್, ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ. ಜಮೀನು ವಿವಾದಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಬೆಳಗಾವಿಯ ಶಾಹು ನಗರದ ವಿದ್ಯಾನಗರದಲ್ಲಿ ಬಡಿದಾಟ ಆಗಿರೋದು. 2 ಗುಂಪುಗಳ ಮಧ್ಯದಲ್ಲಿ 50 ಜನರಿಂದ ದೊಣ್ಣೆ ಕಲ್ಲುಗಳಿಂದ ಹೊಡೆದಾಟ ಆಗಿದೆ. ಸಿಕ್ಕಂಗೆ ಹೊಡೆದಾಡಿಕೊಂಡಿದ್ದಾರೆ. ಬೆಳಗಾವಿಯ ಶಾಹು ನಗರದ ವಿದ್ಯಾನಗರದಲ್ಲಿ 50 ಜನ ದೊಣ್ಣೆ ಕಲ್ಲುಗಳಿಂದ ಅಟ್ಟಾಡಿಸಿಕೊಂಡು ಹೊಡೆದಾಡಿಕೊಂಡಿರುವುದು. ಸಿರಾಮಿಕ್ ಕಾರ್ಖಾನೆ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಶಾಹು ನಗರದ ಏರಿಯಾ ಜನರಿಂದ ಹಲ್ಲೆ ಮಾಡಿರುವಂತಹ ಆರೋಪ. ಸಿರಾಮಿಕ್ ಕಾರ್ಖಾನೆ ಪರ ಕೋರ್ಟ್ ಆದೇಶ ಇದೆ. ಆದೇಶದ ಬೆನ್ನಲ್ಲೇ ಜಮೀನನ್ನ ಸ್ವಚ್ಛಗೊಳಿಸ್ತಾ ಇದ್ರು ಇಲ್ಲಿನ ಸಿಬ್ಬಂದಿ, ಕಾರ್ಖಾನೆಯ ಸಿಬ್ಬಂದಿಗಳು. ಈ ವೇಳೆ ಆ ಸಿಬ್ಬಂದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಗಲಾಟೆಯಲ್ಲಿ 6 ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಸಿರಾಮಿಕ್ ಕಾರ್ಖಾನೆ ವರ್ಕ್ಸ್ ಪರವಾಗಿ 138 ಫ್ಲಾಟ್ ಕೋರ್ಟ್ ಆದೇಶ ಇದೆ. ಆದೇಶದ ಹಿನ್ನೆಲೆಯಲ್ಲಿ ಕಳೆದ 5-6 ದಿನಗಳಿಂದ ಆ ಜಮೀನನ್ನ ಸ್ವಚ್ಛಗೊಳಿಸ್ತಾ ಇದ್ದ ಕಾರ್ಖಾನೆ ಸಿಬ್ಬಂದಿಗಳು. ಇದರಿಂದ ರೊಚ್ಚಿಗೆದ್ದಂತ ಅಲ್ಲಿನ ಸ್ಥಳೀಯರು, ಆ ಗ್ರಾಮದ ಜನತೆ ನೋಡಿ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದಿದು. ಸಂಬಂಧಪಟ್ಟಂಗೆ ಕೋರ್ಟ್ ಆದೇಶ ಇದ್ರೂ ಕೂಡ ಆದೇಶವನ್ನು ಧಿಕ್ಕರಿಸಿ ಈ ರೀತಿಯಾಗಿ ಬಡದಾಟ ಆಗಿದೆ. ಇದಕ್ಕೆ ಡೀಟೇಲ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಯಾವ ಕಾರಣಕ್ಕೆ ಅಂತ ನೋಡ್ತಾ ಇದ್ದೀವಿ. ಕೋರ್ಟ್ ಆದೇಶ ಇದ್ರೂ ಕೂಡ ಯಾಕೆ ಇಷ್ಟು ಜನ ಏಕಾಏಕಿಯಾಗಿ ಅಟ್ಯಾಕ್ಗೆ ಮುಂದಾದ್ರು? ಇವರಿಗೆ ಪ್ರೊವೋಕ್ ಮಾಡಿರುವಂತದ್ದು ಏನು? ಅರುಣ್ ಹುಗಾರ್, ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ವಿದ್ಯಾನಗರದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದು ಸಿರಾಮಿಕ್ ಕಂಪನಿಯ ಸಿಬ್ಬಂದಿ ಮತ್ತು ಸ್ಥಳೀಯರ ನಡುವೆ ಮಾರಾಮಾರಿ ನಡೆದಿದೆ. ಈ ವಿಚಾರ, ಈ ಜಮೀನಿನ ವಿಚಾರ ಕೋರ್ಟ್ ಕಟಕಟೆಗೆ ಏನು ಬಂದು ನಿಂತಿತ್ತು. ಆದ್ರೆ ಇತ್ತೀಚೆಗೆ 2-3 ದಿನಗಳಿಂದಲೂ ಕೂಡ ಈ ಒಂದು
ಸಿಬ್ಬಂದಿ ಈ ಒಂದು ಜಾಗವನ್ನ ಕ್ಲೀನ್ ಮಾಡಕ್ಕೆ ಬಂದಿದ್ರು. ಇದು ಸ್ಥಳೀಯ ಶಹು ನಗರ, ವಿದ್ಯಾನಗರ ಸೇರಿದಂತೆ ಅನೇಕ ಬಡಾವಣೆಗಳ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇವತ್ತು ಮಾತಿಗೆ ಮಾತು ಬೆಳೆದು ವಿಪರೀತವಾಗಿ ಹೊಡೆದಾಡಿಕೊಂಡಿದ್ದಾರೆ. ಮಾರಾಮಾರಿ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆಯಲ್ಲಿ ಇಬ್ಬರಕ್ಕೂ ಹೆಚ್ಚು ಜನರಿಗೆ ಈಗ ಸದ್ಯ ಗಾಯ ಆಗಿದೆ. ಅವ್ರನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರ್ತಕ್ಕಂಥದ್ದು. ಖಾನಾಪುರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು, ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವುದು ಮತ್ತು ಅಲ್ಲಿಂದ ಸ್ಥಳದಿಂದ ತೆರವುಗೊಳಿಸುವ ಕೆಲಸವನ್ನ ಸದ್ಯ ಮಾಡಿದ್ದಾರೆ ಅರುಣುಗಾರ್. ಓಕೆ ಚಂದ್ರಕಾಂತ್, ಇದು ಸೆನ್ಸಿಟಿವ್ ಪ್ರಕರಣ ಅಂತ ಕಾಣಿಸುತ್ತೆ. ಯಾಕಂದ್ರೆ ಕೋರ್ಟ್ ಮೆಟ್ಟಿಲ್ ಏರಿದೆ ಅಂದ್ರೆ ಇದು ಒಂದು ಇಡೀ ಊರಿಗೆ ಸಂಬಂಧಪಟ್ಟಿರುವಂತ ವಿಚಾರ. ಹೀಗಾಗಿ ಸ್ವಚ್ಛ ಮಾಡುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಏನಾದ್ರೂ ಕ್ರಮ ತೆಗೆದುಕೊಳ್ಬೇಕಾಗಿತ್ತಲ್ವಾ? ಯಾರಾದ್ರೂ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸಬಹುದಾಗಿತ್ತು. ಅರುಣ್ ಹುಗಾರಿ, ಈ ಬಗ್ಗೆ ಅಂದ್ರೆ ಸ್ಥಳೀಯರು ಈಗ ಸದ್ಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಕೋರ್ಟ್ ವ್ಯಾಜ್ಯ ಮುಗಿದ ಸಂದರ್ಭದಲ್ಲಿ 2-3 ದಿನಗಳಿಂದ ಕೂಡ ಕ್ಲೀನ್ ಮಾಡೋ ಸಂದರ್ಭದಲ್ಲಿ ಯಾವುದೇ ಈ ರೀತಿ ವಾಗ್ವಾದ ಮತ್ತೆ ಅಹಿತಕರ ಘಟನೆ ನಡೆದಿರಲಿಲ್ಲ. ಹೀಗಾಗಿ ಪೊಲೀಸರು ಇದನ್ನ ಏನು ಗಮನಿಸಿರಲಿಲ್ಲ. ಆದ್ರೆ ಇವತ್ತು ಏಕಾಏಕಿ 100 ಜನ ಸೇರ್ತಾರೆ ಆ ಒಂದು ಘಟನೆಯಲ್ಲಿ. ತಕ್ಷಣಕ್ಕೆ ಒಡದಾಟವನ್ನು ಆರಂಭ ಮಾಡ್ತಾರೆ. ಈ ಒಡದಾಟದ ದೃಶ್ಯಗಳು ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿವೆ. ಇದು ಭಯಂಕರ. ಸ್ಥಳೀಯರ ವಾದ ಏನು ಈ ಸಂಬಂಧಪಟ್ಟಂಗೆ? ಅವ್ರು ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿ ಕಾರ್ಖಾನೆಗಳನ್ನ ಕಟ್ಟಬಾರದು, ಇದು ನಮ್ಮ ಸ್ಥಳೀಯರ ಜಾಗ ಅಂತ ಹೇಳಿ ಅವರ ವಾದ. ಆದ್ರೆ ಕೋರ್ಟ್ ಮೆಟ್ಟಿಲು ಏರಿದ್ರಿಂದ ಈ ಒಂದು ಪ್ರಕರಣ ಸಾಕಷ್ಟು ವಿವಾದ ಮತ್ತು ಜಟಿಲಕ್ಕೆ ಕಾರಣವಾಗಿತ್ತು. ಎರಡು ಗುಂಪುಗಳು ಮತ್ತು ಕಾರ್ಖಾನೆ ಮತ್ತು ಸ್ಥಳೀಯರು ಮಾತುಕತೆಯ ಮೂಲಕ ಇದನ್ನ ಬಗೆಹರಿಸಬಹುದಿತ್ತು. ಆದ್ರೆ ಈ ರೀತಿ ಹಲ್ಲೆ, ಪರಸ್ಪರ ಒಡೆದಾಟಕ್ಕೆ ಈ ಒಂದು ಪ್ರಕರಣ ಈಗ ತಿರುಗಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಇಬ್ಬರಿಗೆ ಗಾಯವಾಗಿದೆ. ಅವ್ರನ್ನ ಬೆಳಗಾವಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ ಅರುಣ್. ಓಕೆ, ಈ ಜಾಗ ಎಕ್ಸಾಕ್ಟ್ಲಿ ಯಾರಿಗೆ ಸಂಬಂಧಪಟ್ಟಿದ್ದು? ಏನ್ ಡಾಕ್ಯುಮೆಂಟ್ ಇದೆ? ಅರುಣ್ ಹುಗಾರ್, ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸದ್ಯ ಇಲ್ಲ. ಈ ಜಾಗ ಯಾರಿಗೆ ಸೇರಿದ್ದು ಮತ್ತು ಈ ಜಾಗದ ಹಿನ್ನೆಲೆಯಲ್ಲಿ ಕೋರ್ಟ್ ಏನು ಆದೇಶ ಮಾಡಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ಸರ್ಕಾರಿ ರಜೆ ಆಗಿದ್ರಿಂದ 2-3 ದಿನಗಳಿಂದ ಕೂಡ ಏನು ಕೋರ್ಟ್ ಆದೇಶ ಮಾಡಿತ್ತು ಅಂತ ಹೇಳಿ ಈ ಒಂದು ಸಿರಾಮಿಕ್ ಕಂಪನಿಯವರು ಹೇಳ್ತಾ ಇದ್ದಾರೆ. ಆದ್ರೆ ಆ ಕೋರ್ಟ್ ಆದೇಶ ಸಂದರ್ಭದಲ್ಲಿ ಅವರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರ ಜೊತೆಗೆ ಹೋಗಿ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಿತ್ತು. ಆ ಯಾವುದೇ ಕೆಲಸ ಅಲ್ಲಿ ಆಗಿಲ್ಲ. ಹೀಗಾಗಿನೇ ಸ್ಥಳೀಯರು ಕಾರ್ಖಾನೆ ಸಿಬ್ಬಂದಿ ನಡುವೆ ವಾಗ್ವಾದ ಆರಂಭವಾಗಿ ಅದು ವಿಕೋಪದ ಹಂತಕ್ಕೆ ತಲುಪಿದೆ. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ. ಒಡಿಶಾದಲ್ಲಿ ಹಳಿ ತಪ್ಪಿದೆ ಕಾಮಾಖ್ಯ ಎಕ್ಸ್ಪ್ರೆಸ್ ಟ್ರೈನ್. ಒಡಿಶಾದ ಚೌಡವಾರ್ ಬಳಿ ರೈಲು ಅಪಘಾತ ಆಗಿರೋದು. ಕಾಮಾಖ್ಯ ಎಕ್ಸ್ಪ್ರೆಸ್ ಟ್ರೈನ್ ಹಳಿ ತಪ್ಪಿದೆ ಒಡಿಶಾದಲ್ಲಿ. ಒಡಿಶಾದ ಚೌಡವಾರ್ ಬಳಿ ರೈಲು ಅಪಘಾತ ಸಂಭವಿಸಿರೋದು. ಕಾಮಾಖ್ಯ ಎಕ್ಸ್ಪ್ರೆಸ್ ಟ್ರೈನ್ ಬೆಂಗಳೂರಿಂದ ಗುವಾಹಟಿಗೆ ಈ ಟ್ರೈನ್ ಹೊರಟಿತ್ತು. 11 ಕೋಚ್ಗಳು ಹಳಿ ತಪ್ಪಿ ಅವಘಡ ಸಂಭವಿಸಿದೆ. ಇದರ ಜೊತೆಗೆ ಓರ್ವ ಪ್ರಯಾಣಿಕ ಮೃತಪಟ್ಟಿದ್ದಾರೆ ಅಂತ ಶಂಕೆ ಕೂಡ ಇದೆ, ಅನುಮಾನ ಇದೆ. ಹಲವರಿಗೆ ಗಾಯಗೊಂಡಂತವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯಕ್ಕಿರುವಂತಹ ಮಾಹಿತಿ ಇದು. ಎಕ್ಸ್ಕ್ಲೂಸಿವ್ ಆದಂತಹ ಫುಟೇಜಸ್ ನೋಡ್ತಾ ಇದ್ದೀವಿ ನಾವು ನಮ್ಮ ಸ್ಕ್ರೀನ್ ಮೇಲೆ. ಒಡಿಶಾದ ಚೌಡವಾರ್ನಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಕಾಮಾಖ್ಯ ಎಕ್ಸ್ಪ್ರೆಸ್ ಟ್ರೈನ್ ಗುವಾಹಟಿಗೆ ಹೊರಟಿತ್ತು. ಆಗ 11 ಕೋಚ್ಗಳು 11 ಬೋಗಿಗಳು ಹಳಿ ತಪ್ಪಿ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀಸನ್ಗೆ ಅನ್ನೋದು ತನಿಖೆ ಆಗಬೇಕು. ದೊಡ್ಡ ಮಟ್ಟದ ದುರಂತ ತಪ್ಪಿದೆ. ಕೂದಲೆಳೆ ಅಂತರದಲ್ಲಿ ಒಂದು ಸಾವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸುಮಾರು ಜನರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಕಾಮಾಖ್ಯ ಎಕ್ಸ್ಪ್ರೆಸ್ ಈ ಜಿಲ್ಲೆ ರಾಜ್ಯಕ್ಕೆ 4 ಮುಖ್ಯಮಂತ್ರಿಗಳನ್ನ ಕೊಟ್ಟಿದೆ. ಆದ್ರೂ ಕಾಡ್ತಾ ಇದೆ ಮೂಲ ಸೌಕರ್ಯಗಳ ಕೊರತೆ. ಹೈಟೆಕ್ ಸಿಟಿ ಅಲ್ಲ, ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದಂತಹ ಪರಿಸ್ಥಿತಿ ಈ ಜಿಲ್ಲೆಗೆ ಕಾಡ್ತಾ ಇದೆ. 4 ಜನ ಪ್ರಮುಖ ರಾಜಕೀಯ ನಾಯಕರನ್ನ ಕೊಟ್ಟಂತ ಜಿಲ್ಲೆ. ಆದ್ರೂ ಮೂಲ ಸೌಕರ್ಯಗಳ ಕೊರತೆ. ಹೊಸನಗರ ತಾಲೂಕಿನ ಹಲವು ಗ್ರಾಮಗಳಿಗೆ ರಸ್ತೆನೇ ಇಲ್ಲ. ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಇದು. ಗಿಣಿಕಲ್ಲು, ಸೂಲನಮಕ್ಕಿ, ದೊಡ್ಡಿನಗದ್ದೆ, ರಾವೆ ಗ್ರಾಮಗಳು. ಕಲ್ಲು ಮುಳ್ಳಿನ ಹಾದಿಯಲ್ಲೇ ಜನ ಪ್ರತಿನಿತ್ಯ ಓಡಾಡಬೇಕು ಅಂತ ಪರಿಸ್ಥಿತಿ ಇದೆ. 3 ಕಿಲೋಮೀಟರ್ ಉದ್ದದ ರಸ್ತೆಗೆ ದಶಕಗಳಿಂದಲೂ ಕೂಡ ಬೇಡಿಕೆ. ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಕೆ ಮಾಡಿದ್ರು ಕೂಡ ವೇಸ್ಟ್. ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಮಳೆಗಾಲ ಬಂದ್ರೆ ಆ ಕತೆ ಹೇಳೋದೇ ಬೇಡ.
ದ್ವೀಪದ ರೀತಿಯಲ್ಲಿ ಈ ಗ್ರಾಮಗಳು ಕಾಣಸಿಗುತ್ತೆ. ಅಲ್ಲಿರುವಂಥವರ ಸ್ಥಿತಿ ಕೂಡ ಅದೇ ರೀತಿಯಾಗಿರುತ್ತೆ. ರೋಗಿಗಳನ್ನ ಸಾಗಿಸೋದಕ್ಕೆ ಆಸ್ಪತ್ರೆಗಳಿಗೆ ಕರೆದುಕೊಂಡು ಬರೋದಕ್ಕೆ ಡೋಲಿನೇ ಆಸರೆ. ಬೆಳೆಗಳನ್ನ ಸಾಗಿಸಲು ಗ್ರಾಮಸ್ಥರು ಪರದಾಡ್ತಾರೆ, ರಸ್ತೆನೇ ಇಲ್ಲ. ಶಾಲೆಗೆ ಹೋಗೋದಕ್ಕೆ ಪ್ರತಿನಿತ್ಯ ಕೂಡ ವಿದ್ಯಾರ್ಥಿಗಳು ಪರದಾಡ್ತಾರೆ. ಒಂದು ರೀತಿ ವಿಪರ್ಯಾಸ ಇದು. ಏನು ಪ್ರಾಬ್ಲಮ್? ಕಲ್ಲು ಮುಳ್ಳಿನ ಹಾದಿಯಲ್ಲಿ ಜನರ ಓಡಾಟದ ಒಂದಿಷ್ಟು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾದಂತಹ ನರಕ ಯಾತನೆ ಅನ್ನೋದು. ಗಿಣಿಕಲ್ ಗ್ರಾಮದ ಸುಳ್ಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಸೋಲ್ದಮಕ್ಕಿ ಸೇತುವೆ ರಸ್ತೆಯ ಮಧ್ಯೆ ಸೇತುವೆ ಹೋದ ಎಲೆಕ್ಷನಲ್ಲಿ 1 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಅಂತ ಹೇಳಿ ಗುದ್ಲಿ ಪೂಜೆಗೆ ಬರ್ತೀವಿ ಅಂತ ಹೇಳಿ ಇದು ಮಾಡಿದ್ದಾರೆ. ಈಗ ಅದನ್ನು ಕೇಳಿದ್ರೆ ಅದು ಗ್ಯಾರಂಟಿಗೆ ಎಲ್ಲ ತೊಗೊಂಡ್ಬಿಟ್ರು. ಶಾಂಕ್ಷನ್ ಆಗಿರ್ತಕ್ಕಂಥ ದುಡ್ಡನ್ನು ಯಾವ ಇದರಲ್ಲೂ ಗ್ಯಾರಂಟಿಗೆ ತೊಗೊಳ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೌದು, ಅವರು ತಿಳ್ಕೊಂಡು ಮುಂದಿನ ಕೆಲಸ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ನಾನು ಪ್ರತಿದಿನ ಇದೇ ರೋಡಲ್ಲಿ ಓಡಾಡ್ತೀನಿ. ಆದರೆ ನನ್ನ ಮಗಳನ್ನ ಕರ್ಕೊಂಡು ಓಡ್ತೀನಿ. ಆದರೆ ಸ್ಕೂಟಿಲಿ ಹೋಗಿ ತುಂಬಾ ಕಷ್ಟ ಉಂಟು. ಓಡಾಡ್ಬೇಕಾದ್ರೆ ಕಲ್ಲುಗಳು ಸಿಗ್ತವೆ, ಬಿದ್ದರೂ ಸಮೇತ ಯಾರು ಹೊಣೆ. ಆಮೇಲೆ ವಯಸ್ಸಾದವ್ರು ತುಂಬ ಜನ ಇದ್ದಾರೆ. ಅವ್ರನ್ನ ಪದೇ ಪದೇ ಹೊತ್ಕೊಂಡೋಗಿ ಗಾಡಿ ಹಾಕುವಂಥ ಪರಿಸ್ಥಿತಿ ಇದೆ ಇಲ್ಲಿ. ಆ ಕಾರಣದಿಂದ ದಯವಿಟ್ಟು ನಮಗೆ ಒಂದು ರೋಡ್ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಟೈಮ್ ಆಯಿತು ಈಗಾಗಲೇ ಈ ರೋಡಿಗೋಸ್ಕರ ತುಂಬ ಸಲ ಅರ್ಜಿ ಸಲ್ಲಿಸ್ತಾ ಬಂದು ಕೇಳಿ ಆದರೂ ಅದು ಅವರೇನು ನಮಗೆ ಇದು ಕೊಡಲಿಲ್ಲ. ಭರವಸೆ ಮಾತ್ರ ಕೊಟ್ಟರು ಅಷ್ಟೇ, ಬಿಟ್ಟರೆ ರೋಡಿನ ಬಗ್ಗೆ ಏನೂ ಗಮನ ಹರಿಸಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಮಗೆ ಅತ್ಯಂತ ಬೇಗನೆ ನಮಗೆ ಈ ರೋಡನ್ನು ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಡ್ತೀನಿ. ನಾವು ಈ ಸಮಸ್ಯೆನ ನಮ್ಮ ಅಜ್ಜರ ಕಾಲದಿಂದ ಬಂದಿರತಕ್ಕಂಥ ಸಮಸ್ಯೆ ಇದು. ನಮಗೆ ಈ ರೋಡ್ ಲಿಂಕ್ ರಾವೆಗೆ ಲಿಂಕ್ ಆದರೆ ಸುಳ್ಗೋಡು ಮುಖಾಂತರ ಆಗಿ ಗಿಣಿಕಲ್ಲು, ಸೂಲದಮಕ್ಕಿ, ಗಡಿತರೆ, ದೊಡ್ಡಿನಗದ್ದೆ ರಾವೆ ಲಿಂಕು, ಹಾಗೆ ರಾವೆಯಿಂದ ನಗರ ಹೋಗಿ ಹೊಸನಗರ ಹೋಗಲಿಕ್ಕೆ ನಮಗೆ ಒಂದು 18 ಕಿಲೋಮೀಟ್ರ್ ಸೇವ್ ಆಗುತ್ತೆ ಇಲ್ಲಿ ಈ ರಸ್ತೆ ಮಾಡೋದ್ರಿಂದ. ಆಮೇಲೆ ಇಲ್ಲಿ ಮಳೆಗಾಲದಲ್ಲಿ ದೊಡ್ಡ ಸಮಸ್ಯೆ ಅಂದರೆ 3 ತಿಂಗಳು ಎಡೆಬಿಡದೆ ಮಳೆ ಬರೋದ್ರಿಂದ ಆಚೆಯಿಂದ ಪೇಷೆಂಟ್ಗಳಾಗಲಿ, ಕಾಯಿಲೆದರಾಗಲಿ, ವಯಸ್ಸಾದರಾಗಲಿ, ಶಾಲಾ ಮಕ್ಕಳಾಗಲಿ ಇಲ್ಲಿ ಬರಲಿಕ್ಕೆ ಭಾರಿ ಸಮಸ್ಯೆ ಇದೆ ನಮಗೆ. ಸರ್ಕಾರಕ್ಕೆ ಮತ್ತು ಈಗ MLA ಕೂಡ ನಾವು ಕೇಳ್ತಿದ್ದೀವಿ, ಮಾಡಿಕೊಡಿ ನಮಗಿದು. ತುಂಬ ಒಂದು 35-40 ವರ್ಷದಿಂದ ಇದು ಜ್ವಲಂತ ಸಮಸ್ಯೆ ಆಗಿ ಉಳಿದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್, ಏನ್ರಿ ಇದು ಶಿವಮೊಗ್ಗ, ಅದರಲ್ಲೂ BSY ಅವರ ತವರು ಜಿಲ್ಲೆ, ಅಲ್ಲಿನ ಈ ರೀತಿಯಾದಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಅಂದರೆ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷ ಆದಮೇಲೂ ಕೂಡ ಇನ್ನೂ ರೋಗಿಗಳನ್ನು ಡೋಲಿಗಳಲ್ಲಿ ಸಾಗಿಸ್ತಾರೆ ಅಂದರೆ ಏನು ಹೇಳಬೇಕು? ಯಾಕೆ ಈ ರೀತಿಯಾದಂಥ ತಾತ್ಸಾರ ಇದು? ಹೌದು ಅರುಣ್, ಏನಂದ್ರೆ ಶಿವಮೊಗ್ಗದಲ್ಲಿ 4 ಮುಖ್ಯಮಂತ್ರಿಗಳನ್ನ ಕೊಟ್ಟಂತಹ ಜಿಲ್ಲೆ ಅಂತ ಆಗಿದೆ. ಆದ್ರೆ ಇನ್ನೂ ಕೂಡ ಇಲ್ಲಿ ರಸ್ತೆಗಳು, ಮೂಲ ಸೌಕರ್ಯಗಳ ಕೊರತೆ ಇನ್ನೂ ಕೂಡ ಎದ್ದು ಕಾಣಿಸ್ತಾ ಇರೋದು ನೋಡಿದ್ರೆ ಒಂದು ರೀತಿಯಲ್ಲಿ ವಿಷಾದಕರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೇವಲ 3 ಕಿಲೋಮೀಟರ್ ರಸ್ತೆ ಮಾಡೋದ್ರಿಂದ ನಗರ ಹಾಗೂ ಯಡೂರು ಏನು ಹೋಬಳಿ ಇದೆ, ಆ ಹೋಬಳಿಗೆ 18 ಕಿಲೋಮೀಟರ್ ಉಳಿತಾಯ ಆಗುತ್ತೆ. ಇದರಿಂದ ಕೂಡ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಆದ್ರೆ ಈ ಮಧ್ಯೆ ಬರುವಂತಹ ಹಳ್ಳಿಗಳು ಮಳೆಗಾಲ ಬಂತಂದ್ರೆ ಸಾಕು ಒಂದು ರೀತಿಯಲ್ಲಿ ಅಕ್ಷರಶಃ ದೀಪಗಳಂತಾಗಿ ಮಾರ್ಪಾಡುಗೊಳ್ಳುತ್ತವೆ. ಯಾಕಂದ್ರೆ ಅಂದ್ರೆ ಒಂದು ಹಳ್ಳ ಏನಿದೆ, ಆ ಹಳ್ಳದಲ್ಲಿ ಒಂದು ಸೇತುವೆಯನ್ನ ಮಾಡಬೇಕಾಗಿದೆ. ಅದಕ್ಕೆ ಕೇವಲ 10-15 ಕೋಟಿ ಖರ್ಚು ಮಾತ್ರ ಬರುತ್ತೆ. ಆದ್ರೆ ಅದನ್ನು ಕೂಡ ಮಾಡಲು ಕೂಡ ಸರ್ಕಾರ ಈಗ ಹಿಂದೇಟನ್ನು ಹಾಕ್ತಾರೆ. ಇದರಿಂದಾಗಿ ಅನಾನುಕೂಲ ಕೂಡ ಎದುರಾಗ್ತಿದೆ. ಯಾಕಂದ್ರೆ ಅಲ್ಲಿ ಇರುವಂತಹ ಹಳ್ಳಿಗಳು 100 ಮನೆಗಳಿವೆ. ಆ 100 ಮನೆಗಳು ಕೂಡ ಮಳೆಗಾಲದಲ್ಲಿ ಹೊರಬರೋ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಮಳೆ ಬಂತು ಅಂದ್ರೆ ಹೊಸನಗರ ಭಾಗದಲ್ಲಿ, ಅದರಲ್ಲೂ ಕೂಡ ನಗರ ಭಾಗದಲ್ಲಿ ಹೆಚ್ಚು ಮಳೆ ಬೀಳುವಂತ ಜಾಗ. ಆ ಮಳೆ ಬಂದಾಗ ಅಲ್ಲಿ ಜನರು ಕೂಡ ಪರಿಪಾಠವನ್ನ ಅಂದ್ರೆ ಒಂದು ರೋಗಿಯನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಕೂಡ ಡೋಲಿಯನ್ನ ಉಪಯೋಗಿಸುವಂತದ್ದು. ಜೊತೆಗೆ ಶಾಲಾ ಮಕ್ಕಳು ಕೂಡ 3 ತಿಂಗಳು ಕಾಲ ಶಾಲೆಗೆ ಹೋಗದೆ ಮನೆಗೆ ಉಳಿದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಅಭಿವೃದ್ಧಿಯಲ್ಲಿ ಶಿವಮೊಗ್ಗ ಏನು ಮುಂದುವರೆದಿದೆ ಅಂತ ಹೇಳ್ತಾರೆ. ಆದ್ರೆ ಈ ಕೆಲವೊಂದು ವಿಚಾರಗಳು, ಮೂಲ ಸೌಕರ್ಯಗಳ ಕೊರತೆನ ನೋಡ್ತಾ ಹೋದ್ರೆ ಇನ್ನಷ್ಟು ಅಭಿವೃದ್ಧಿಗೊಳ್ಬೇಕು. ಈಗ ಇನ್ನೊಂದು ವಿಚಾರ ಅಂದ್ರೆ ಇದು ಹೊಸನಗರ ತಾಲೂಕಿಗೆ ಸೇರುತ್ತೆ. ಈ ತಾಲೂಕು ಕಚೇರಿ ಹೊಸನಗರದಲ್ಲಿದ್ರೆ, ಆದ್ರೆ ಶಾಸಕರ ಕಚೇರಿ ಮಾತ್ರ ತೀರ್ಥಹಳ್ಳಿಗೆ ಸೇರುತ್ತೆ. ಶಾಸಕರು ತೀರ್ಥಹಳ್ಳಿ ಅರಗ ಜ್ಞಾನೇಂದ್ರ ಅವರು ಬರ್ತಾರೆ. ಎರಡೂ ಕೂಡ ದೂರವಾಗಿರೋದ್ರಿಂದ ಈ ಗ್ರಾಮಗಳಿಗೆ ಅನಾನುಕೂಲ ಹೆಚ್ಚಾಗ್ತಾ ಇರೋದು. ಒಟ್ಟಿನಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೇಳಿ ಅಲ್ಲಿಯ ಜನರು ಈಗ ಕೇಳ್ಕೊಳ್ತಾ ಇರೋದು. ಆದ್ರೆ ಎಷ್ಟು ಮಟ್ಟಿಗೆ ಸರ್ಕಾರ ಇದನ್ನ ಗಮನಕ್ಕೆ ತೆಗೆದುಕೊಂಡು ಅಲ್ಲಿಯ ಜನರ ಸಮಸ್ಯೆಗಳನ್ನ ಬಗೆಹರಿಸೋದನ್ನ ಕಾದು ನೋಡ್ಬೇಕಾಗಿದೆ. ಅರುಣ್, ಥ್ಯಾಂಕ್ ಯು ವಿನಯ್ ಕುಮಾರ್ ಡೀಟೇಲ್ಸ್ಗೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಾಲಿಗೆ ಜೊತೆಗೆ ತಲೆಗೂ ಕನೆಕ್ಷನ್ ತಪ್ಪಿದೆ. ನಾಲಿಗೆ ಹರಿಬಿಟ್ಟಿದ್ದಕ್ಕೇನೆ ಉಚ್ಚಾಟನೆ ಮಾಡಿದ್ದಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ಭರಿತರಾಗಿ ಮಾತನಾಡಿ, ಯತ್ನಾಳ್ ನಾಲಿಗೆ ತಲೆಗೂ ಕನೆಕ್ಷನ್ ತಪ್ಪಿದೆ, ಆ ರೀತಿಯಾಗಿ ನಾಲಿಗೆ ಹರಿಬಿಟ್ಟಿದ್ದಕ್ಕೇನೆ ಉಚ್ಚಾಟನೆ ಮಾಡಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿದ್ದು ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಸಂಬಂಧಪಟ್ಟಂತೆ
ಶಾಸಕ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ವಿಚಾರ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಭಗವಂತನ ಆಶೀರ್ವಾದ ಇರಲಿ, ಪಕ್ಷ ಕಟ್ಟಿ ಸಂಘಟನೆ ಮಾಡಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಒಂದು ರೀತಿಯಾಗಿ ವ್ಯಂಗ್ಯವಾದಂಥ ಮಾತು ಅಂತ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ಇರಲಿ ಅಂತ ಕೂಡ ಶುಭ ಹಾರೈಸಿದ್ದಾರೆ. ನೋಡಿ, ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ಕೆ ಮಾಡಿದ್ರು? ನಾಲಿಗೆನ ಹರಿ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅವರು ಬಹಳಷ್ಟು ಗೌರವಾನ್ವಿತರು, ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ. ಆದರೆ ಅವ್ರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನ್ಸುತ್ತೆ. ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ಅವ್ರಿಗಿರ್ಲಿ, ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೀನಿ.